ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಒಳ್ಳೆ ಪೌಡ್ರನ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಕೂದಲಿಗೆ ಬೇಕಾಗಿರೋ ಪೌಡ್ರ್ ಇದು. ನಾನು ತೋರಿಸ್ತಾ ಇರೋ ಈ ಪೌಡರನ್ನು ನೀವು ಒಂದು ಸರಿ ಮಾಡಿ ಇಟ್ಕೊಂಡ್ರೆ ಸಾಕು, ಎಷ್ಟು ದಿನ ಆದ್ರೂ ಇದು ಕೆಡೋಲ್ಲ. ಯಾಕಂದರೆ ಇದು ಒಣ ಪದಾರ್ಥ ಆಗಿರೋದ್ರಿಂದ ಯಾವತ್ತೂ ಇದು ಕೆಡೋ ಚಾನ್ಸೇ ಇಲ್ಲ. ಸುಮಾರು ದಿನಗಳವರೆಗೆ ಇದು ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಣ ಕರಿಬೇವನ್ನು ತೆಗೆದುಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಬೌಲ್ ಆಗುವಷ್ಟು ಕರಿಬೇವನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳೆದು ಹಾಗೆ ಒಣಗಿಸಿ ಒಣ ಕರಿಬೇವನ್ನು ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಮಾಡಿ ಇಟ್ಕೊಂಡಿರೋ ಈ ಕರಿಬೇವಿಂದ ನಾವು ಒಂದು ಒಳ್ಳೆ ಪೌಡರನ್ನು ಮಾಡಿ ಇಟ್ಕೊಳ್ಳೋಣ. ಕೆಲಸದ ಒತ್ತಡ ಇರುತ್ತೆ, ನಮಗೆ ಹೇರ್ ಪ್ಯಾಕನ್ನು ಪದೇ ಪದೇ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅನ್ನೋರಿಗೆ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ನೀವು ಒಂದು ಸರಿ ನೀವು ಪೌಡ್ರನ್ನು ಮಾಡಿಟ್ಕೊಂಡಿದ್ದೇ ಆದರೆ ಸುಮಾರು ದಿನಗಳವರೆಗೆ ಇದು ಕೆಡೋ ಪದಾರ್ಥನೇ ಅಲ್ಲ. ಸುಮಾರು ದಿನಗಳವರೆಗೆ ನಿಮಗೆ ಇದು ಬರುತ್ತೆ. ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ. ಮಕ್ಕಳಿಗಿರ್ಬೋದು, ಯಾರಾದರೂ ಕೂಡ ಇದನ್ನು ಅಪ್ಲೈ ಮಾಡ್ತಾ ಬರ್ಬೋದು. ಈಸಿಯಾಗಿ ನಿಮಗೆ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಕೂದಲು ಎಷ್ಟೇ ದಿನಗಳಿಂದ ಬೆಳವಣಿಗೆ ಆಗ್ತಾ ಇಲ್ಲ ಅಂತಂದರೆ ನಾವು ಕರಿಬೇವನ್ನು ಬಳಸಬೇಕಾಗುತ್ತೆ. ತುಂಬ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ಈ ಕರಿಬೇವು. ಈ ಕರಿಬೇವಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ಗಳಿದೆ, ಹಾಗೆ ವಿಟಮಿನ್ ಬಿ ಕೂಡ ಇರೋದ್ರಿಂದ ನಮ್ಮ ಕೂದಲು ಬೆಳವಣಿಗೆಯನ್ನು ಡಬಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಸಮೃದ್ಧವಾಗಿ ನಮ್ಮ ಕೂದಲು ಬೇಕು ಅಂತ ಅಂದರೆ ನಾವು ಕರಿಬೇವಿನ ಪೌಡ್ರನ್ನು ಮಾಡ್ಕೋಬೇಕಾಗುತ್ತೆ. ಇದು ಕೂದಲಿನ ಕಿರುಚೀಲಗಳನ್ನು ಕೂಡ ಬಲಪಡಿಸೋ ಶಕ್ತಿ ಇದರಲ್ಲಿ ಇದೆ. ಇದು ಕೂದಲು ಉದುರೋದನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ. ಕೂದಲು ಉದುರುವುದನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ಕೂದಲ ಬೆಳವಣಿಗೆಗೆ ಪ್ರಚೋದಿಸುತ್ತೆ ಅಂತಲೇ ಹೇಳ್ಬೋದು ಈ ಪವರ್ಫುಲ್ ಕರಿಬೇವು. ಚಿಕ್ಕ ಏಜ್ಗೆನೆ ಕೂದಲು ಬೆಳ್ಳಗಾಗ್ತಾ ಇದೆ, ತುಂಬ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರು ಕೂಡ ಕೂದಲು ಕಪ್ಪಾಗಿರಬೇಕು, ಸದಾ ಕಾಲ ನಮ್ಮ ಹೇರ್ಸು ಕಪ್ಪಾಗಿರಬೇಕು ಅಂತಂದರೆ ನಾವು ಈ ಕರಿಬೇವಿನ ಪೌಡ್ರನ್ನು ಮಾಡಿಕೊಂಡು ಪದೇ ಪದೇ ಹಚ್ತಾ ಬರೋದ್ರಿಂದ, ಮಕ್ಕಳಿಗೆ ಆಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು, ಹಚ್ತಾ ಬರೋದ್ರಿಂದ ಎಷ್ಟೇ ಬೆಳಗಾಗಿರೋ ಕೂದಲು ಕೂಡ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಣಗಿಸಿ ಇಟ್ಟಿರುವಂಥ ಕರಿಬೇವು ಹಾಗೂ ಮೆಂತ್ಯ ಕಾಳುಗಳನ್ನು ಕೂಡ ತಗೊಳ್ತಾ ಇದ್ದೀನಿ. ಮೆಂತ್ಯ ಕಾಳು ಕೂಡ ಹಾಗೇನೆ ಕೂದಲಿಗೆ ತುಂಬ ಅಂದರೆ ತುಂಬ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ಕೂದಲನ್ನು ಸದಾ ಕಾಲ ಕಪ್ಪಾಗಿ ಇಟ್ಕೋಬೇಕು, ಕೂದಲನ್ನು ಸಮೃದ್ಧವಾಗಿ ನಾವು ಬೆಳೆಸ್ಕೋಬೇಕಂತಂದರೆ ನಾವು ಪದೇ ಪದೇ ಮೆಂತ್ಯ ಕಾಳಿನ ಪೇಸ್ಟ್ ಇರ್ಬೋದು, ಮೆಂತ್ಯ ಕಾಳಿನ ಪೌಡರ್ ಇರ್ಬೋದು, ಮೆಂತ್ಯ ಕಾಳಿನ ಎಣ್ಣೆ ಇರ್ಬೋದು, ಈ ಥರ ನಾವು ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲನ್ನು ತುಂಬ ಚೆನ್ನಾಗಿ ನಾವು ಇಟ್ಕೋಬೋದು. ಇದು ನಮ್ಮ ತಲೆಯಲ್ಲಿರುವಂಥ ಹೊಟ್ಟನ್ನು ಇದು ನಿವಾರಣೆ ಮಾಡುತ್ತೆ. ಹಾಗೆಯೇ ನಮ್ಮ ನೆತ್ತಿಯನ್ನು ಆರೋಗ್ಯಕರವಾಗಿರಿಸುತ್ತೆ. ಡ್ರೈ ಹೇರ್ಸನ್ನು ಸ್ಮೂತ್ ಮಾಡೋ ಶಕ್ತಿ ಇದರಲ್ಲಿ ಇದೆ ಅಂತಲೇ ಹೇಳ್ಬೋದು. ಕೂದಲು ತುಂಬಾ ಉದುರ್ತಾ ಇದೆ, ಬುಡದಿಂದನೇ ಬುಡ ಸಮೇತನೇ ಕೂದಲು ನಮ್ಮದು ಉದುರ್ತಾ ಇದೆ ಅಂತ ಅನ್ನೋದಾದರೆ ಕೂದಲು ಉದುರೋದನ್ನು ಇದು ಕಂಟ್ರೋಲ್ ಮಾಡೋ ಶಕ್ತಿ ಇದಕ್ಕೆ ಇದೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮೆಂತ್ಯ ಕಾಳು ಹಾಗೂ ಕರಿಬೇವನ್ನು ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲೈಟಾಗಿ ಬಿಸಿ ಮಾಡಿಕೊಂಡು ಸಣ್ಣಕ್ಕೆ ಆಗೋ ಹಾಗೆ ನಾವು ಪೌಡ್ರನ್ನು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಬಿಸಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಒಳ್ಳೆ ಪೌಡ್ರನ್ನು ನಾವು ಮಾಡ್ಕೊಳ್ಳೋಣ. ಈ ಥರ ನಾವು ಲೈಟಾಗಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಪೌಡ್ರ್ ತುಂಬ ಚೆನ್ನಾಗಾಗುತ್ತೆ, ಹಾಗೆ ನುಣ್ಣಗೆ ಆಗುತ್ತೆ ಅಂತ ನಾನು ಹೀಗೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ತುಂಬಾ ಯೂಸ್ ಆಗುತ್ತೆ ನಿಮಗೆ. ಯಾರಿಗೆ ಕೆಲಸದ ಒತ್ತಡ ಇರುತ್ತೆ, ಪದೇ ಪದೇ ನಾವು ಹೇರ್ ಮಾಸ್ಕನ್ನು ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋಕ್ಕಾಗೋಲ್ಲ ಅಂತ ಅನ್ನೋರಿಗಂತೂ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಯಾರಾದರೂ ಕೂಡ ಇದನ್ನು ಮಾಡಿಟ್ಕೊಳ್ಳೋದ್ರಿಂದ ವರ್ಷಗಟ್ಟಲೆ ಇದು ಬರುತ್ತೆ, ಯಾವುದೇ ರೀತಿ ಇದು ಪದಾರ್ಥ ಕೆಡೋದಿಲ್ಲ. ಹಾಗೆಯೇ ಈ ಮಿಕ್ಸಿಯಲ್ಲಿ ಹಾಕಿರುವಂಥ ಈ ಪೌಡರನ್ನು ನಾನು ಜಲಿಸ್ಕೊಳ್ತಾ ಇದ್ದೀನಿ ಜರಡೀಲಿ. ಈ ಥರ ಜಲಿಸ್ಕೊಳ್ಳೋದ್ರಿಂದ ನಮ್ಮ ಹೇರ್ಸ್ಗೆ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಅಂತಂದು ನಾನು ಜರಡಿಯಲ್ಲಿ ಜಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಪೌಡ್ರ್ ಎಷ್ಟೊಂದು ಸ್ಮೂತ್ ಆಗಿದೆ ಅಂತ, ಎಷ್ಟು ಸಣ್ಣಕ್ಕೆ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಈ ಥರ ಪೌಡ್ರನ್ನ ಹಚ್ಕೊಳ್ಳೋದ್ರಿಂದ ಎಷ್ಟು ಚೆನ್ನಾಗಿ ನಮ್ಮ ಹೇರ್ಸ್ ಬರ್ಬೋದು ಅನ್ನೋದನ್ನು ನೀವೇ ಊಹೆ ಮಾಡಿ. ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಪೌಡ್ರು. ಒಂದು ಸಾರಿ ನಾವು ಈ ಥರ ಪೌಡ್ರನ್ನು ಮಾಡಿಟ್ಕೊಂಡಿದ್ದೇ ಆದರೆ ತುಂಬಾ ಯೂಸ್ ಆಗುತ್ತೆ. ನಾವು ಮಾರ್ಕೆಟಲ್ಲಿ ಸಾಕಷ್ಟು ಕರಿಬೇವನ್ನ ತೆಗೆದುಕೊಂಡು ಬಂದಿರ್ತೀವಿ, ಹಾಗೆ ಬಿಸಾಕ್ಬಿಡ್ತೀವಿ ಒಣಗಿದೆ ಅಂತ. ಒಂದ್ಸರಿ ನೀವು ಈ ಥರ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ಪೌಡ್ರು. ಹೀಗೆ ರೆಡಿ ಮಾಡ್ಕೊಂಡಿರೋ ಈ ಪೌಡರನ್ನು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಗೆ ತೆಗೆದಿಟ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದುಕೊಂಡು ನಾವು ಪೇಸ್ಟನ್ನು ಮಾಡಿಕೊಂಡು ನಮ್ಮ ಹೇರ್ಸ್ಗೆ ನಾವು ಅಪ್ಲೈ ಮಾಡ್ಕೋಬೋದು. 1 ಟೀ ಸ್ಪೂನ್ ಆಗುವಷ್ಟು ಪೌಡ್ರನ್ನ ತೆಗೆದುಕೊಂಡಿದ್ದೀನಿ. ಹಾಗೆ ನಾನು ಮೊಸರನ್ನು ಇದಕ್ಕೆ ಆ್ಯಡ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಯೂಸ್ ಮಾಡಿ ಪೇಸ್ಟ್ ಮಾಡಿಕೊಂಡು ಒಂದು ಸುಮಾರು 10ರಿಂದ 15 ನಿಮಿಷ ಬಿಟ್ಟು ತಲೆಸ್ನಾನ ಮಾಡೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಇದಕ್ಕೆ ಮೊಸರನ್ನಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಅಲೋವೆರಾ ಜೆಲ್ಲನ್ನಾದರೂ ನಾವು ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ನಾವು ದಾಸವಾಳದ ಎಲೆಯ ರಸವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಹಚ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ನಮ್ಮ ಹೇರ್ಸು ಇಂಪ್ರೂವ್ ಆಗುತ್ತೆ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಶೈನ್ ಆಗುತ್ತೆ ಹೇರ್ಸು.
ಹಾಗೆಯೇ ಹೇರ್ಸು ಬ್ಲ್ಯಾಕ್ ಆಗಿ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಕರಿಬೇವು ಇರ್ಬೋದು, ಹಾಗೆ ಮೆಂತ್ಯಕಾಳು ಇರ್ಬೋದು. ತುಂಬ ಚೆನ್ನಾಗಿ ಹೇರ್ಸು ಬ್ಲ್ಯಾಕ್ ಆಗಬೇಕು ನಮ್ಮ ಹೇರ್ಸು ಅಂತಂದರೆ ನಾವು ಪದೇ ಪದೇ ಈ ಥರ ನಾವು ಪ್ಯಾಕ್ಗಳನ್ನು ಹಾಕಬೇಕಾಗುತ್ತೆ. ಈ ಥರ ನಾವು ಜರಡಿಯಲ್ಲಿ ಜಲಿಸ್ಕೊಂಡು ಈ ಥರ ನಾವು ಪೌಡ್ರನ್ನ ಇಟ್ಕೊಳ್ಳೋದ್ರಿಂದ ತುಂಬ ಈಸಿ ಆಗುತ್ತೆ ತಲೆಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಪೇಸ್ಟನ್ನು ಮಾಡಿಕೊಂಡು ಈ ಥರ ಪೇಸ್ಟನ್ನು ಸ್ಮೂತ್ ಆಗೋ ಥರ ಪೇಸ್ಟನ್ನು ಮಾಡಿಕೊಂಡು ನಾವು ಅಪ್ಲೈ ಮಾಡಿ 15ರಿಂದ 20 ನಿಮಿಷ ಬಿಟ್ಟು ನಮ್ಮ ತಲೆಯನ್ನು ಶಾಂಪೂ ಯೂಸ್ ಮಾಡಿ ವಾಶ್ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಕೂದಲು ಎಷ್ಟೇ ರಫ್ ಆಗಿರಲಿ ಕೂದಲು ಸ್ಮೂತ್ ಆಗುತ್ತೆ. ಹಾಗೆಯೇ ಸ್ಪ್ಲಿಟ್ ಎಂಡ್ ಆಗೋದನ್ನು ಇದು ಕಂಟ್ರೋಲ್ ಮಾಡುತ್ತೆ. ತುಂಬ ಚೆನ್ನಾಗಿ ನಿಮ್ಮ ಹೇರ್ಸು ಗ್ರೋತ್ ಆಗಬೇಕು, ನಮ್ಮ ಹೇರ್ಸು ಹೇರ್ ಫಾಲ್ ಆಗಬಾರ್ದು, ಹಾಗೆ ನಮ್ಮ ಹೇರ್ಸು ತುಂಬಾ ಲಾಂಗ್ ಆಗಿ ಬರಬೇಕು ಅಂತಂದರೆ ನಾವು ಪದೇ ಪದೇ ಈ ಥರ ನಾವು ಹೇರ್ ಪ್ಯಾಕನ್ನು ಮಾಡ್ಕೊಳ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಹಾಗೆಯೇ ತುಂಬ ಈಸಿ ಅಂದರೆ ತುಂಬಾ ಈಸಿ ಆಗಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಒಂದು ಸರಿ ನಾವು ಮಾಡಿಟ್ಕೊಂಡಿದ್ದೆ ಆದರೆ ಪದೇ ಪದೇ ನಾವು ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿ ಈ ಪದಾರ್ಥ ಕೆಡೋದಿಲ್ಲ. ಬರೀ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡು ಯಾವಾಗ ಬೇಕೋ ಆವಾಗ 1 ಟೀ ಸ್ಪೂನ್ ಆಗಲಿ 2 ಟೀ ಸ್ಪೂನ್ ಆಗಲಿ ನಾವು ತೆಗೆದುಕೊಂಡು ನಾವು ಈ ಥರ ನಾವು ಪೇಸ್ಟನ್ನು ಮಾಡಿಕೊಂಡು ನಾವು ಅಪ್ಲೈ ಮಾಡ್ಕೊಂಡಿದ್ದೆ ಆದರೆ ನಮ್ಮ ಹೇರ್ಸು ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಬುಡದಿಂದಲೇ ನಮ್ಮ ಕೂದಲನ್ನು ಗಟ್ಟಿಗೊಳಿಸೋ ಶಕ್ತಿ ಈ ಪೌಡ್ರಲ್ಲಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವೆರಡೂ ಪೌಡ್ರುಗಳು ಈ ಥರ ನೀವು ಪೇಸ್ಟ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಒಂದೊಳ್ಳೆ ರಿಸಲ್ಟನ್ನು ನೀವು ಪಡ್ಕೋಬೋದು. ಮಕ್ಕಳಿಗೆ ಕೂದಲು ತುಂಬ ಬೆಳ್ಳಗಾಗ್ತಾ ಇದೆ. ಆ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಪದೇ ಪದೇ ನಾವು ಈ ಥರ ಪ್ಯಾಕ್ಗಳನ್ನು